ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸುಖ ಸಮೃದ್ಧಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಮಂತ್ರಾಲಯಕ್ಕೆ. ಶ್ರೀ ಕ್ಷೇತ್ರ ರಾಘವೇಂದ್ರ ಸ್ವಾಮಿಯ ಒಂದು ಪವಿತ್ರ ಕ್ಷೇತ್ರಕ್ಕೆ ಈ ಒಂದು ಜರ್ನಿನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಬನ್ನಿ, ಈ ಒಂದು ದಿವ್ಯ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಮಂತ್ರಾಲಯಕ್ಕೆ ತಲುಪಿದ್ವಿ. ಇವತ್ತು ಗುರುವಾರ ಅಲ್ಲದ ಕಾರಣ ಇಲ್ಲಿ ಸ್ವಲ್ಪ ದೇವಸ್ಥಾನದಲ್ಲಿ ಜನಗಳು ಸಹ ಕಡಿಮೆ ಇದ್ದರು. ಮುಂಚೆನೇ ನಾವು ಆನ್ಲೈನಲ್ಲಿ ರೂಮ್ನ ಬುಕ್ ಮಾಡಿದ್ವಿ. ನೀವು ಸಹ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತಂದರೆ SRS ಮಠದ ಒಂದು .org ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಒಂದು ಅತಿಥಿ ಗೃಹ ಇರುತ್ತೆ, ಅಲ್ಲಿ ಬುಕ್ ಮಾಡಬಹುದು. ಹಾಗೆ ಈ ಒಂದು ಮಠದ ಒಂದು ಬೃಂದಾವನದ ಗಾರ್ಡನ್ನಲ್ಲಿ ನೀವು ಬುಕ್ ಮಾಡ್ಬೋದು, ಏಕೆಂದರೆ ಇಲ್ಲಿ 400 ರೂಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಇಷ್ಟು ಟೈಮ್ ಬಂದಿದ್ದೀನಲ್ಲ, ಹೊರ್ಗಡೆ ಎಲ್ಲ ರೂಮ್ಸ್ನ ಬುಕ್ ಮಾಡಿಬಿಟ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಈ ಮಠದ ಒಂದು ಅತಿಥಿ ಗೃಹದಲ್ಲೇ ರೂಮ್ ಬುಕ್ ಮಾಡಿದರೆ ಸ್ವಲ್ಪ ಕಡಿಮೆ ರೇಟು ಇರುತ್ತೆ, ಹಾಗೆ ಮಠಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ನಮ್ಗೆ ಹತ್ರ ಸಹ ಆಗುತ್ತೆ. ಫ್ರೆಂಡ್ಸ್, ರೂಮ್ ಮಾಡಿರೋದ್ರಿಂದ ಮುಂಚೆನೇ ನಾವು ಹೋಗ್ಬಿಟ್ಟು ಲಗೇಜ್ನೆಲ್ಲ ಇಟ್ಬಿಟ್ಟು ನಾವು ನದಿಗೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಮತ್ತೆ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ಆದ ತಕ್ಷಣ ರಾಯರ ಮಠದಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮಂತ್ರಾಲಯದ ಒಂದು ನಮ್ಮ ಈ ತಿಂಗಳ ಪಯಣ ಇಲ್ಲಿಗೆ ಮುಗೀತು. ರಾಯರ ಸನ್ನಿಧಿಯಲ್ಲಿ ಸಿಕ್ಕಂತಹ ಈ ಒಂದು ಶಾಂತಿ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ನೀವು ಕೂಡ ಮಂತ್ರಾಲಯಕ್ಕೆ ಬಂದು ಈ ಒಂದು ಅನುಭವವನ್ನು ಪಡಿಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದು ಮರಿಬೇಡಿ. ಮುಂದಿನ ತಿಂಗಳಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಜಾಗದಲ್ಲಿ ಭೇಟಿ ಆಗೋಣ. ಎಲ್ರಿಗೂ ಧನ್ಯವಾದಗಳು.